Hi everyone, good morning. First of all, welcome to my YouTube channel. ಇದು ನನ್ನ ಫಸ್ಟ್ ಬ್ಲಾಗ್. ಬ್ಯಾಂಗ್ಳೂರ್ ಟ್ರಾಫಿಕ್ ಅಂದಮೇಲೆ ಬಂಪರ್ ಟು ಬಂಪರ್ ಟ್ರಾಫಿಕ್ ಇರುತ್ತೆ. ಸೊ ಆ ಟ್ರಾಫಿಕಲ್ಲಿ ಗಾಡಿ ಟಚ್ ಆಗೋದು ಅಥವಾ ನಾವು ಗಾಡಿಗಳಿಗೆ ಟಚ್ ಮಾಡೋದು ಅದೊಂಥರ ಕಾಮನ್ ಆಗೋಗ್ಬಿಟ್ಟಿದೆ. ಸೊ ವಿತೌಟ್ ಸ್ಕ್ರ್ಯಾಚಸ್ ಗಾಡಿಗಳೇ ಇರೋದಿಲ್ಲ. ಮೋರವೇ ಸ್ಕ್ರ್ಯಾಚಸ್ ಅನ್ನೋಕ್ಕಿಂತ ಈಗ ಹಿಂದೆ ಮುಂದೆ ಗಾಡಿ ಟಚ್ ಆದಾಗ ವಾದ ಮಾಡೋ ಅವಶ್ಯಕತೆ ಇರೋದಿಲ್ಲ. ಬಿಕಾಸ್ ವಿ ಹ್ಯಾವಿಂಗ್ ಎ ಪ್ರೂಫ್. ಈಗ ಒಂದು ಡ್ಯಾಶ್ ಕ್ಯಾಮ್ ಅಂತ ಇದ್ದರೆ ಪ್ರೂಫ್ ಇರುತ್ತೆ. ಸೊ ದಟ್ ನಾನೀಗ ಡ್ಯಾಶ್ ಕ್ಯಾಮ್ ಹಾಕ್ಸೋಣ ಅಂತಲೇ ಬಂದಿದ್ದು. ಸೊ ಒಂದು ಬೆಸ್ಟ್ ಪ್ರೈಸಲ್ಲಿ ಒಂದು ಒಳ್ಳೆ ಬ್ರ್ಯಾಂಡ್ ವಿತ್ ಆಲ್ ಫೀಚರ್ಸ್ ನೋಡ್ತಿದ್ದೆ. ಬಿಕಾಸ್ ಐ ನೀಡ್ GPS ಟ್ರ್ಯಾಕಿಂಗ್ ಕೂಡ ಒಂದು ಡ್ಯಾಶ್ ಕ್ಯಾಮಲ್ಲಿ ಇದ್ದರೆ ತುಂಬ ಯೂಸ್ಫುಲ್ ಇರುತ್ತೆ. ಬಿಕಾಸ್ ಗಾಡಿ ಎಲ್ಲಿ ಹೋಗುತ್ತೆ ಹೇಗೆ, ಮತ್ತು ಅದರಲ್ಲಿ GPS ಟ್ರ್ಯಾಕಿಂಗ್ ಅಂದರೆ ಇನ್ಕ್ಲೂಡಿಂಗ್ ಸ್ಪೀಡ್. ಇನ್ ಕೇಸ್ ಓವರ್ ಸ್ಪೀಡ್ ಮಾಡಿದರೂ ಕೂಡ ಈಗ ನಮ್ಮ ವೆಹಿಕಲ್ನ ಯಾರೋ ನಮ್ಮ ಫ್ರೆಂಡ್ಸ್ ಆಗಲಿ ಅಥವಾ ಯಾರೋ ತೊಗೊಂಡು ಹೋದರೆ ಓವರ್ ಸ್ಪೀಡಿಂಗ್ ಮಾಡಿ ಅದು ನಮ್ಮದೇ ಫಾಲ್ಟ್ ಆಗಿದ್ದರೆ ವಿ ಕ್ಯಾನ್ ಐಡೆಂಟಿಫೈ ಈಸಿಲಿ. ಬನ್ನಿ ಹೋಗೋಣ. RS ಕಾರ್ ಪ್ರೀಮಿಯಮ್ ಅನ್ನೋ ಬ್ರ್ಯಾಂಡ್ನ ಸೆಲೆಕ್ಟ್ ಮಾಡಿದ್ದೀನಿ. ಸೊ ದಟ್ ಅವ್ರು ಯಾವ ಥರ ಫೀಚರ್ಸ್ ಏನು ಹೊಸ ಹೊಸ ಫೀಚರ್ಸ್ ಹೇಗಿರುತ್ತೆ, ಹೇಗೆ ಅದು ವರ್ಕ್ ಆಗುತ್ತೆ ಡ್ಯಾಶ್ ಕ್ಯಾಮ್, ಅದನ್ನೆಲ್ಲ ನೋಡಿಕೊಂಡು ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಫರ್ದರ್ ಡೀಟೇಲ್ಸ್ ಅದನ್ನೆಲ್ಲ ಅವ್ರ ಹತ್ರನೇ ಕೇಳ್ತಿರ್ಕೊಳ್ಳೋಣ. ಬನ್ನಿ. Say to me now, I wanna wake up with you in the morning. Something fake to me now, I wanna wake up with you in the morning. Say what you wanna say to me now, I wanna wake up with you. सर क्या कर रहे हैं? Say what you wanna say. ಓಪನ್ ರಿಕಾರ್ಡ್ ಆಗೋಲ್ಲ. ಓಕೆ. ಅಷ್ಟು ಯೂಸ್ ಇರಲ್ಲ. ಅಂದರೆ FM ಸೌಂಡ್ ಕೇಳ್ತಾ ಇದ್ದರೆ ಈ ವರ್ಡ್ಸ್ ಬಂದರೆ ಅದು ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ. ಓಕೆ. ಇದು ಆಫ್ ಮಾಡಿರ್ತೀನಿ. GPS ಇವ್ರ ಸ್ಪೀಡು, ಲಾಂಗಿಟ್ಯೂಡ್ ಲಾಟಿಟ್ಯೂಡು ಟ್ರ್ಯಾಕ್ ಆಗ್ತಾ ಇದೆ. ಇದು ನಾನು ಮತ್ತೆ ಓಪನ್ ಮಾಡಿ ನೋಡಿದಾಗ ಗೊತ್ತಾಗುತ್ತೆ ತಾನೇ. ಅಂದರೆ ನನ್ನ ಗಾಡಿ ರನ್ನಿಂಗಲ್ಲಿದ್ದಾಗ ನನಗೆ ನಾನು ನೋಡೋಕ್ಕಾಗಲ್ಲ ಈ ಇನ್ಫಾರ್ಮೇಷನ್ನ. ಇದು ನಿಮಗೆ ಬರೀ ಸ್ಪೀಡ್ ನಾರ್ಮಲ್ ಇಲ್ಲೇ ಗಾಡಿದಲ್ಲೇ ತೋರಿಸುತ್ತೆ ನಿಮಗೆ. ಓಕೆ. ಸ್ಪೀಡ್ ಇಲ್ಲೇ ತೋರಿಸುತ್ತೆ. ಇಲ್ಲೇ ಬಂದುಬಿಡುತ್ತಾ? ಮೇಲೆ ಓಕೆ. ಮತ್ತು ನೀವು ಬ್ಯಾಕ್ ಅಂತ ಸೆಟ್ ಆಯ್ತಲ್ಲ. ಸೊ ನನಗೆ ರೆಕಾರ್ಡಿಂಗ್ ಆಫ್ ಮಾಡಬೇಕು, ಆಫ್ ಮಾಡಬೇಕು. ಆ್ಯಂಡ್ ಅದು ಇಲ್ಲೇ ಆಫ್ ಮಾಡಿ. ಮತ್ತು ಇದು ವೈಫೈ ಆನ್ ಇದೆ. ಆನ್ ಮಾಡಿ ನನ್ನ ಫೋನಿಗೆ ಕನೆಕ್ಟ್ ಆಗಿ ಕನೆಕ್ಟ್ ಮಾಡಬೇಕು. ಇದು ವೈಫೈ ಡಿವೈಸ್ AMCಗೆ ವೈಫೈಯಿಂದ ಕನೆಕ್ಟ್ ಮಾಡಿ. ನನ್ನ ಫೋನಿಗೆ ಇವಾಗ ಕನೆಕ್ಟ್ ಮಾಡ್ಬೋದಾ? ಮಾಡಬೇಕು. ಸೊ ಎಂಡ್ ಆಫ್ ವಿಡಿಯೋ ಮಾಡ್ತೀನಿ. ಸೊ ಇನ್ನೇನಿದೆ ಸರ್ ಇದರಲ್ಲಿ ಅಂದರೆ ನನಗೆ ಗಾಡಿ ರನ್ನಿಂಗಲ್ಲಿದೆ, ಎಸ್ಪೆಷಲಿ ಗಾಡಿ ರನ್ನಿಂಗಲ್ಲಿದೆ. ರನ್ನಿಂಗ್ ಇದ್ದರೆ ಅದು ರೆಕಾರ್ಡಿಂಗ್ Record ಅಂದರೆ ಆಗ್ತದೆ. ಸೊ ನಾನು ವೀಡಿಯೋಸ್ ಎಲ್ಲ ನನಗೆ ಬೇಕು ಅಂದರೆ ಬೇಕಂದರೆ ಅದು ಗ್ಯಾಲರಿದಲ್ಲಿ ಇರುತ್ತೆ. ಫೋನ್ ಥ್ರೂ ಫೋನ್ ಆ್ಯಪಿಂದ ನೀವು ವೈಫೈ ವೈರ್ಲೆಸ್ಲಿ ಕನೆಕ್ಟ್ ಮಾಡಿಕೊಂಡು ಇದೇ ಸೇಮ್ ಗ್ಯಾಲರಿ ನಿಮಗೆ ಮೊಬೈಲಲ್ಲಿ ಬಂದುಬಿಡುತ್ತೆ. ಓಕೆ. ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೊಂಡು ಮತ್ತು ಅದರಲ್ಲಿ ವೀಡಿಯೋಸ್ ಆಲ್ಬಮ್ ಸಿಗುತ್ತೆ ಅಲ್ಲಿ ಆ್ಯಪಲ್ಲಿ. ಅಲ್ಲೇ ನೀವು ಬೇಕಂದರೆ ಎಲ್ಲ ಗ್ಯಾಲರಿ ಸೇವ್ ಆಗ್ಬಿಡುತ್ತೆ. ಅಲ್ಲೆಲ್ಲ ಪ್ಲೇ ಮಾಡಿಕೊಂಡ್ರೆ ಕೆಳಗೆ ನಿಮಗೆ ಇದು ಇರುತ್ತೆ, ಲೊಕೇಶನ್ ತೋರಿಸ್ತಾ ಇರುತ್ತಲ್ಲ ಆಫ್ಟರ್. ಸೊ ಇದು ಮೈನ್ ಪರ್ಪಸ್ ಬಂದುಬಿಟ್ಟು ಒಂದು ಸೇಫ್ಟಿ, ಸೆಕೆಂಡ್ ಒನ್ ಇನ್ಶೂರೆನ್ಸಿಗೆಲ್ಲ ಇನ್ ಕೇಸ್ ಏನಾದರೂ ಒಂದು ಇನ್ಸಿಡೆಂಟ್ ಆದರೆ ಒಂದು ರೆಕಾರ್ಡ್ ಪ್ರೂಫ್. ಇದು ನಾನು ಇಲ್ಲೇ ಮ್ಯಾನ್ಯಲಾಗಿ ಡಿಲೀಟ್ ಮಾಡಿ ಮ್ಯಾನ್ಯಲ್ಲಾನು ಮಾಡ್ಬೋದು. ಸೆಲೆಕ್ಟ್ ಮಾಡಿಕೊಂಡು ಆಟೋಮೆಟಿಕ್ ಯಾವ್ದು ಬೇಕೋ ಅದು ಆ ಥರ ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡ್ಕೊಂಡು ಫುಲ್. ಆಮೇಲೆ ಗ್ರೂಪ್ ರಿಕಾರ್ಡಿಂಗ್ ಇರುತ್ತೆ ಆಟೋಮೆಟಿಕ್. ನೀವು ಒಂದು 70 hours ಆದಮೇಲೆ ಓಲ್ಡ್ ವಿಡಿಯೋ ಅದೇ ಡಿಲೀಟ್ ಅದೇ ಆಗುತ್ತೆ. ಡಿಲೀಟ್ ಆಗುತ್ತೆ. ನ್ಯೂ ವಿಡಿಯೋಸ್ ಅದೇ ಆ್ಯಡ್ ಆನ್ ಹೋಗ್ತಾ ಇರುತ್ತೆ. ಸೊ ನಾನು ಮತ್ತೆ ಮೆಮೊರಿ ತೆಗೆದು ಡಿಲೀಟ್ ಮಾಡಬೇಕು ಆ ಥರ ಏನಿಲ್ಲ. ಅದೇ ಎಲ್ಲ ಅಲ್ಲೇ ಆಟೋಮೆಟಿಕ್ ಮಾಡುತ್ತೆ. ಓಕೆ. ಸೊ ಇದು ಪ್ರೈಸ್ ರೇಂಜ್ ಬಂದು 15 ಅಲ್ಲ ಹೇಳಿದ್ದು? ಆಫ್ಟರ್ ಡಿಸ್ಕೌಂಟ್ 15 ಆಫ್ಟರ್ ಡಿಸ್ಕೌಂಟ್ ಇನ್ಸ್ಟಾಲೇಷನ್ 1 year ವಾರಂಟಿ. 1 year ವಾರಂಟಿ. ಸೊ ವಾರಂಟಿ ಬಂದು ಆಫ್ಟರ್ ವಾರಂಟಿನೂ ನಿಮಗೆ ಸರ್ವಿಸ್ ಇರುತ್ತೆ. ಸಪೋಸ್ ಏನು ಟೆಕ್ನಿಕಲ್ ಇಶ್ಯೂ ಏನು ಪಾರ್ಟ್ಸ್ ಹೋಗಿದ್ರು ಎಲ್ಲ ಪಾರ್ಟ್ಸ್ ಸಿಗ್ಬೋದು. ಯಾಕೆಂದರೆ ನಮ್ಮ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರುತ್ತೆ. ಸೊ ಇದು ನಿಮ್ಮಲ್ಲಿ ಮಾತ್ರ ಅನ್ಸುತ್ತಲ್ಲ ಈ ಬ್ರ್ಯಾಂಡೆಡ್ ಲೋಗೋ ಕಾಣ್ಲಿಕ್ಕೆ ಕಾಣೋದು? ಕಾರಿಗೆಲ್ಲ ಇನ್ಸ್ಟಾಲ್ ಮಾಡಿಸ್ದೆ, ಇನ್ಸ್ಟಾಲ್ ಆಯಿತು.
ಚೆನ್ನಾಗಿ ವರ್ಕ್ ಆಗ್ತಿದೆ, ಒಳ್ಳೆ ಫೀಚರ್ಸ್ ಇದೆ. ಆಲ್ಮೋಸ್ಟ್ ಅವರೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅದರಲ್ಲಿ. ಜಿ ಸೆನ್ಸರ್ ಇರ್ಬೋದು ಆ್ಯಂಡ್ ವಾಯ್ಸ್ ರೆಕಾರ್ಡಿಂಗ್, ಮಲ್ಟಿ ರೆಕಾರ್ಡಿಂಗ್ ಆ್ಯಂಡ್ ಮೋರ್ ಎವರ್ ನನಗೆ ಇಷ್ಟ ಆಗಿದ್ದು ಜಿ ಸೆನ್ಸರ್. ಸೊ ಅದು ಹೇಗೆ ವರ್ಕ್ ಆಗುತ್ತೆ ಅನ್ನೋದು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಆ್ಯಂಡ್ ಒನ್ ಆಫ್ ದಿ ಬೆಸ್ಟ್ ಯೂಸ್ಫುಲ್ ಡಿವೈಸ್ ಅಂತಲೇ ಹೇಳ್ಬೋದು. ಮಾಡಿ ಇನ್ಫಾರ್ಮೇಷನ್ ಯೂಸ್ಫುಲ್ ಆದರೆ ಲೈಕ್ ಕೊಡಿ ಆ್ಯಂಡ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಆ್ಯಂಡ್ ಎಲ್ಲ ಒಳ್ಳೊಳ್ಳೆ ಕಂಟೆಂಟ್ಗಳಿಗೆ ಸಪೋರ್ಟ್ ಮಾಡಿ.